ಕೊಡ್ತೀನಿ ಹಾಕ್ಕೊಡಿ. ಬೇಡ ಬೇಡ ನೀನೇನು ಬೇಕಾಗಿಲ್ಲ, ಕರೆಕ್ಟಾಗಿ ಮಾಡ್ಬೇಕು ಅದನ್ನು. ಏನಕ್ಕೆ ಕಿತ್ತಿಸಿ ಬೇಡ ನೀನು ತೆಗಿಯಲ್ಲಿ ಮಾಡ್ಕೊತೀನಿ. ಓಕೆನಾ? ಈಗ ಒಂದೊಂದೇ ಬಿಟ್ಟು ಫಸ್ಟ್ ಜಾಮನ್ನ ಫ್ಲಾಪ್ ಮಾಡಿದಂಥ ಹಂಸ ಜಂಬೂರವರಿಗೆ ಹೊಡಿಯ ಮತ್ತೆ ಕೊಳೆ ಈರೇ ಎಣ್ಣೆ ಕಾಯಿಲಿ. ಯಾಕೆ ಇವು ಹಿಂಗೆ ಮೇಲೆ ಎಗರ್ತಾ ಇದಾವೆ? ಜಾಮೂನ್ ಮಾಡೋಣ ಬರ, ಎರಡು ಮಾಡೋಣ ಬಾ. ಹೆವಿ ಎಕ್ಸ್ಪರ್ಟ್ ಇರ್ಬೇಕು ನೀನು ಜಾಮೂನ್ ಇಟ್ಟು ಕಲ್ಸೋದ್ರಲ್ಲಿ. ನಿಮ್ಮ ಅಮ್ಮಂಗೆ ಬರಲ್ಲ, ನಾವು ಕಲ್ಸೋಣ ಬಾ. ಅವ್ರನ್ನ ಕೀಪ್ ಮಾಡ್ತಾರೆ. ಆಗಿದೆ. ಫಸ್ಟು ಒಂದು ಪ್ಯಾಕೆಟೇ ಮಾಡೋಣ. ಹಾಂ ಲೋ ಇರೋ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮರ್ತೋಗಿದೆ. ಫಸ್ಟ್ ಒಂದು ಪ್ಯಾಕೆಟ್ ಕಲ್ಸ್ಕೊಳ್ಳೋಣ. ಹಾಂ ಓಕೆ ಗೈಸ್, ಬನ್ನಿ ಹಾಲು ತೊಗೊಂಬರ. ಓ ಹಾಲು ಬಿಸಿ ಮಾಡಿಲ್ವಾ? डिप्रेशन, मैं डिप्रेशन में रहता हूँ हमेशा. अभी मैं डिप्रेशन में हूँ. ಏನು ಮಾಡ್ತಿದ್ಯಾ ನೆಕ್ಸ್ಟ್? ಅದೇ ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು. ನೀರು ಹಾಕಿ ಕಲ್ಸೋಬಲ್ಲು, ನೀನು ಯಾಕೆ ಹಾಲು ಹಾಕಿ ಕಲಿಸ್ತಿದ್ಯಾ? ವಾ, ಏನು ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತೀಯ ನೀನು? ಹಾಂ, ಹಾಲು ಹಾಕ್ಬೇಕು ಮಚ್ಚ, ರಿಚಾಗಿ ಬರುತ್ತೆ. ನೀರು ಹಾಕ್ರೆ ನೀರು ಹಾಕಿದ್ರೂ ಬರುತ್ತೆ. ಆ್ಯಕ್ಚುಲಿ ಲಾಜಿಕ್ ರೀಸನ್ ನನಗೆ ಗೊತ್ತಿಲ್ಲ. ಮತ್ತೆ ಲಾಜಿಕ್ ಕಿಸ್ ಮಾಡ್ಬೇಕು ನೀನು. ಲಾಜಿಕ್ ಕಿಡ್ಸಾ? ಲಾಜಿಕ್ ಕಿಡ್ಸ್ ನಾನೇನಕ್ಕೆ ಮಾಡಲ? ನೀನು ಕಿದ್ದಲ್ಲ, ಇನ್ಸ್ಟಿನ್ ಕಿಡ್ ನೀನು. ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಯೂಸ್ ಮಾಡಬೇಕು. ಓಕೆ, ಮತ್ತೆ ಬಿಸಿರ ಹಾಳೆ ಹಾಕಿಕ್ಕಿರ ಕೈ ಸುತ್ತೋಗ್ಬಿಡುತ್ತೆ. ಏನು ಟ್ಯಾಲೆಂಟು ನೋಡು, ಈ ಥರ ಆಗ್ತಾಯಿದೆ ನೋಡಿ ಇವಾಗ. ಮೊದಲು ಹೆಂಗಿತ್ತು ಹಂಗೆ ಆಗ್ತಿತ್ತು, ಸುಮ್ಮನಿರು ನೀನು. ಇಲ್ಲಿ ನೋಡ, ಇಲ್ಲಿ ಮೊದಲು ಪೌಡ್ರ್ ಥರ ಇರಲಿಲ್ವಾ ನಿನಗೆ? ಇವಾಗ ಇದು ಚಪಾತಿ ಹಿಟ್ಟು ಥರ ಆಗ್ತಾಯಿದೆ ನೋಡಿ ಇವಾಗ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಹಾಲು ಬೇಕಾಗುತ್ತೆ ಅನಿಸ್ತಾ ಇದೆ. ನನಗೆ ಒಂದು ಲೋಟ ಈ ಲೋಟದಲ್ಲಿ ತೊಗೊಂಡಿದ್ದೆ. ಅಲ್ಲಿ ಈ ಕಡೆ ಇತ್ತು, ಅರ್ಧ ಪ್ಲೇಟ್ ಈ ಕಡೆ ಹೋಗಿದೆ, ಅದು ಸ್ಕ್ರೀನ್ ಮೇಲೆ ಇಲ್ಲ. ನೋಡ ಬುಜ್ಜು, ಈ ಥರ ಆಗುತ್ತೆ ನೋಡಿ ಇವಾಗ. ಹಾಂ, ಸ್ವೀಟ್ ಥರ ಆಗ್ತಾಯಿದೆ ನೋಡಿ ಇವಾಗ ಅದು. ಬಟ್ ಹಾಲು ಒಂದೇ ಸಲ ಹಾಕೊಂಬಾರ್ದು, ಇಲ್ಲಾಂದರೆ ಫ್ಲಾಪ್ ಆಗಿಬಿಡುತ್ತೆ. ಒಂದೇ ಸಲ ಹಾಕೊಂಡ್ರೆ ಈ ಥರ ಸ್ವಲ್ಪ ಸ್ವಲ್ಪ 35 ಬರುತ್ತೆ. 35 ಹೆಂಗೋ ಹೇಳಿದೆ 35 ಬರುತ್ತೆ ಅಂತ. ಹಾಂ, ದೇ ಗಿವನ್ ಒಂದು ಪ್ಯಾಕೆಟ್. ಓ, ಈಸ್ ಇಟ್? ಎರಡು ಮಾಡಿದ್ರೆ 70 ಬರುತ್ತೆ. ಒಂದು ಪ್ಯಾಕೆಟ್ ಅಂದರೆ ಇದು ಸಾಕಾಗುತ್ತೆ. ಐ ಥಿಂಕ್ ಸ್ವಲ್ಪ ಮಿಲ್ಕ್ ಜಾಸ್ತಿ ಆಯ್ತಾ ಅಂತ. ಯಾಕೆ ಕುಕ್ಕರಲ್ಲಿ? ನಾನು ಏನೋ ಮಾಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇದ್ಬಿಟ್ರೆ. ಗೈಸ್, ಬೆಳಗ್ಗೆಯಿಂದ ಕ್ವಾರಲಿಂಗೆ ನಮ್ಮಪ್ಪ ಮತ್ತೆ ನಮ್ಮಮ್ಮ. ಸ್ಕ್ರೀನು ಮಧ್ಯದಲ್ಲಿ ಇಲ್ಲ, ಪ್ಲೇಟು. ಏನಾಗಲ್ಲ ಆಯ್ತಾ? ಸರಿ ಆಯ್ತು. ಇಟ್ಬಿಟ್ಟು ಹೋಗು ರೂಮಿಗೆ. ಸಾಕು, ತುಂಬ ನಾದ್ಬೇಡ. ಇನ್ನೊಂಚೂರು ಹಾಕಂಗಿಲ್ಲ, ಕೈಗೆ ಅಂಟ ಇದೆಯಾ? ಬಿಡು, ಮುಚ್ಚಿಟ್ಬಿಡು 2 minutes. ತುಂಬ ಏನು ಇದನ್ನು ಮಾಡೋದು ಬೇಡ. ಇದನ್ನು ಚಪಾತಿ ಇಡ್ತಾರೆ ಎಲ್ಲ, ಜಸ್ಟ್ ಸಾಫ್ಟಾಗಿ ಮಾಡಬೇಕು. Bro, imagine if somebody like does this thingy a chapati. ನೋಡಿ, ಫುಲ್ ಸಾಫ್ಟಾಗಿ ರೆಡಿ ಆಗಿದೆ ಇವಾಗ. ಸೊ ಇದನ್ನು ಒಂದು 10 minutes ಸೈಡಿಗೆ ಇಟ್ಬಿಡಿ. ಹಾಲೆಲ್ಲ 10 minutes ಇಡಬೇಕು. ಹಾಲೆಲ್ಲ ನೀಟಾಗಿ ಇದಕ್ಕೆ ಇದಾಗುತ್ತೆ, ಅಬ್ಸರ್ವ್ ಆಗುತ್ತೆ. ಆಯಿತಾ? ಇದಕ್ಕೆ ದಬಾಕ್ಬೇಕಂತ. ಓಕೆ ಬ್ರೋ, ನಾ ಇನ್ನೊಂದು ಪ್ಯಾಕೆಟ್ ಕಲಿಸ್ಬೇಕಲ್ಲ.
ಗುರು ಇನ್ನೊಂದು ಪ್ಯಾಕೆಟ್ ಕಲಿಸ್ಬಿಡ್ತೀನಿ ಇವಾಗ. ಬ್ರಾ ಹೂನೋ, ಒಂದು ಸಲ ಆಗಬೇಕಿತ್ತು. ಕಾನ್ಫಿಡೆನ್ಸ್ ಇರಲಿಲ್ಲ ಬ್ರೋ, ಇವಾಗ ಕಾನ್ಫಿಡೆನ್ಸ್ ಬಂದಿದೆ. ಏ ಇಟ್ಟು ನೋಡ ಹೇಳ್ತೀವಿ ಜಾಮೂನ್ ಹೆಂಗೆ ಬರುತ್ತೆ ಅಂತ ನಾವು. ಶುಗರ್ ಸಿರಪ್ ಈಸಿ ಕಡೆ ಮಾಡೋದು. 2 kg ಶುಗರ್ ಸಿರಪ್ ಬೇಕು. ಏನಕ್ಕೆ? ಅಷ್ಟೊಂದು ಬೇಡ ಮಚ್ಚ, ಅಷ್ಟೊಂದು ತಿಂದ್ಬಿಟ್ರೆ ಶುಗರ್ ಪಕ್ಕ ಬರುತ್ತೆ ನಮಗೆ. 2 kg ಬೇಕಮ್ಮ. ಬರ ಸೆಕೆಂಡ್ ಪ್ಯಾಕೆಟ್ ಕಲ್ಸೋಣ. ಬಾರಣ. 2 ರೆಡಿಯಾಗಿದೆ. ಒಂದು 5-10 ಮಿನಿಟ್ಸ್ ಸೈಡಿಗೆ ಇಟ್ಬಿಡೋಣ, ಹಾಲೆಲ್ಲ ಅಬ್ಸರ್ವ್ ಆಗುತ್ತೆ ಅದಕ್ಕೆ. ಓಕೆ, ಇದು ಫಸ್ಟ್ ಒನ್ನು ತುಂಬ ಸ್ಮೂತಾಗಿ ಬಂದಿದೆ. ಈ ಸೆಕೆಂಡ್ ಒನ್ನು ಸ್ವಲ್ಪ ಹಾರ್ಡಾಗಿ ಬಂದಿದೆ ಅನಿಸುತ್ತೆ. ಓಕೆ, ಲೆಟ್ಸ್ ಸಿ ಹೌ ಬೋತ್ ವಿಲ್ ಬಿ ದೇರ್. ಬಾರ ಸಕ್ಕರೆ ಪಕ್ಕ ಮಾಡೋಣ ಬಾರ ಇವಾಗ. ಈ ಬಾಗು ನಾಲ್ಕು ಕಪ್ಪು. ಅದು ಶುಗರ್ ಎಲ್ಲ ಕರಗಿದೆ. ಈಗ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದನ್ನ ಕುದಿಯಕ್ಕೆ ಬಿಟ್ಟರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿ ಆ್ಯಕ್ಚುಲಿ ಇವಾಗ 2 ಪ್ಯಾಕೆಟು ಇದನ್ನು ಕಲಿಸಿರೋದ್ರಿಂದ ನಾವು 4 ಲೋಟ ಶುಗರ್ 4 ಲೋಟ ನೀರು ಹಾಕಬೇಕಾಗಿತ್ತು. ಬಟ್ ಶುಗರ್ ಅಷ್ಟೊಂದು ಬೇಡ ಅಂತ ಈಗ ಇನ್ನೊಂದು ಲೋಟ ನೀರು ಆ್ಯಡ್ ಮಾಡಿಕೊಂಡೆ ನಾನು. ಸೊ 2 ಕಪ್ ಶುಗರು 3 ಕಪ್ ನೀರಿದೆ ಇವಾಗ ಇದರಲ್ಲಿ. ಈಗ ಸ್ಟಿಕ್ಕಿ ಆದರೆ ಆಗಿದೆ ಅಂತ. ಆ ಥರ ಏನು ತಿಕ್ಕು ಪಾಕ ಏನು ಬೇಕಾಗಿಲ್ಲ. ಇದೆಯಾ ಅದು ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಕೈಗೆ. ರೆಡಿ ಇದೆ, ಬನ್ನಿ. ಓ ಇಟ್ಟು ಗಟ್ಟಿಯಾಗಿಬಿಟ್ಟಿದೆ ಗುರು. ನಾನು ಹೇಳ್ತೀನಿ 2 ಮಿನಿಟ್ಸ್ ಇಷ್ಟೊತ್ತು ಬಿಡಬಾರ್ದಿತ್ತು. 1 ಮಿನಿಟ್ಸ್ ಬೇಕು ಅಂತೆ. ಹೇ ನೀವೇ ಮಾಡಕ್ಕೆ ಬರಲ್ಲ, ಎದುರ್ಕೊಂಡು ಕೂತಿದ್ಯಾ ನೋಡು. ಪರ್ಫೆಕ್ಟ್ ಉಂಡೆ ಬಂದಿದೆ. ಸಜೆಷನ್ಸ್ ಕೊಟ್ಟಿದ್ದೀನಿ ಮತ್ತೆ. ಇದು ಪಕ್ಕ ಬ್ರೇಕ್ ಆಗಲ್ಲ. ಬ್ರೇಕ್ ಆದರೆ ಏನು ಮಾಡೋಕ್ಕಾಗಲ್ಲ. ಕಾನ್ಫಿಡೆನ್ಸ್ ಮಾಡೋಣ ಬನ್ನಿ. ಬೇಡ ಬಿಡೆ, ನಾನು ಮಾಡ್ತೀನಿ. ಅಷ್ಟೊತ್ತು ಮಾಡಕ್ಕೆ ಗಂಟೆ ಆಗುತ್ತೆ. ಏನು ಗಂಟೆ ಆಗಲ್ಲ, ಈಗ 10 ನಿಮಿಷದಲ್ಲಿ ನಿನಗೆ ರೆಡಿ ಇರ್ತಿದ್ದೋ ಆಯ್ತಾ. ಹಿಂಗೆ ಕಿತ್ಕಿತ್ತೆಲ್ಲ ಹಾಕ್ಬೇಡ ಇಲ್ಲಿ. ಈ ಥರ ದುಂಡು ಮಾಡ್ಬೇಕು ನೋಡು. ಅದು ದುಂಡುಗೆ ಅದು ಪಾಕ ಹಾಕೋದ್ಮೇಲೆ ಅದು ದಪ್ಪಗೆ ಆಗ್ತವೆ. ನಿನ್ನ ಉಂಡೆನೇ ದಪ್ಪಗೆ ಮಾಡಿದ್ರೆ ಇನ್ನೂ ದಪ್ಪಗಾಗುತ್ತೆ. ಹೇಳ್ತಾ ಇದೀನಿ, ಸಣ್ಣ ಮುರಿದಾಕ್ತಿದ್ದೀನಿ ನಾನು. 2 ಪ್ಯಾಕೆಟ್ ಇರೋದ್ರಿಂದ ಲೇಟ್ ಆಗುತ್ತೆ. ನಾನು ಎಷ್ಟು ನೀಟಾಗಿ ಮಾಡಿದ್ದೀನಿ. ಇದು ದಪ್ಪದ ಉಂಡೆ ಮಾಡೋದು ಇದನ್ನು. ಎರಡು MTR ಪ್ಯಾಕೆಟ್ದು ಇಷ್ಟು ಉಂಡೆಗಳಾಗಿದ್ದಾವೆ. ಇವಾಗ ಇದನ್ನು ಕರೆದ್ಬಿಟ್ಟು ಪಾಕದಲ್ಲಿ ಹಾಕಿ 2 ಅವರ್ಸ್ ಬಿಟ್ಟರೆ ಜಾಮೂನ್ ರೆಡಿ, ಡೆಸರ್ಟ್. ಆವಾಗಲೇ ಪಾಕ ಮಾಡ್ಕೊಂಡ್ವಲ್ಲ, ಅದನ್ನು ಇವಾಗ ಇನ್ನೊಂದು ಬೌಲಿಗೆ ಆಫ್ ಮಾಡ್ಕೊತಾ ಇದ್ದೀವಿ. ಒಂದು ಸ್ಮಾಲ್ ಪೀಸ್ ಆಗಿ 15 ಬರ್ತಾವೆ ಬಂತಾ? ಲೇಟಾಗಿ ಬಂತು, ಇನ್ನೂ ಕಾಯಬೇಕು. ಬ್ರೋ ಏನು ಬ್ರೋ ನೀನು ಏನು ಟ್ಯಾಲೆಂಟ್ ತೋರಿಸ್ತಿಲ್ವಲ್ಲ, ಸುಮ್ಮನೆ ಆಯ್ತು ಆಗ್ತದೆ ಯಾವಾಗ. ಈವನಾಗಿ ಬ್ರೌನ್ ಆಗಬೇಕಿತ್ತು ಕಣ, ಇವಾಗ ಈವನ್ ಆಗಿದ್ದೀವಿ. ನಾನು ಮಾಡಕ್ಕೆ ಬಿಟ್ರೆ ಮಾಡ್ತೀನಿ. ನಿನಗೆ ನಾನು ಎಣ್ಣೆಲಿ ಹಾಕ್ತಿದ್ದೀನಿ. ಡೈಲಿ ಅಡುಗೆ ಮಾಡೋ ಒಂಥರ ನೀರು ಹಾಕ್ತೀವಿ ಬ್ರೋ. ಎಣ್ಣೆ ಜಾಸ್ತಿ ಇಟ್ಟಿದ್ದೀನಿ, ಆಗಲ್ಲ. ತೆಗಿತೀನಿ ತೆಗಿತೀನಿ. ಜಾಮೂನ್ ತೆಗಿತೀನಿ. ಇರೋ ಬ್ರೇಕ್ ಆಗ್ತದೆ. ಬ್ರೇಕ್ ಆಗಲ್ಲ, ಇಲ್ಲ ಒಂದೇ ಕಡೆಗೆ ಇದಾಗ್ತವೆ. ನೀನು ಹಿಂಗೆ ಅಂತಾನೆ ಇರಬೇಕು, ಅವಾಗ ಕಲರ್ ಈವನ್ ಆಗುತ್ತೆ ಎಲ್ಲ. ಅದನ್ನು
ನನ್ ಬ್ರೇಕ್ ಆಗಾಗ್ತಾ ಇದೆ. ಜಸ್ಟ್ ಆಯಿಲ್ ಟಚ್ ಮಾಡ್ತಾ ಇದೀನಿ. ಬ್ರೋ ಅಲ್ಲಿ ನೋಡು 2 ಬ್ರೇಕ್ ಆದವು. ನಾನು ಆಯಿಲ್ ಟಚ್ ಮಾಡ್ತಾ ಇದ್ದೀನಿ, ಈ ಉಂಡೆಗಳನ್ನ ನಾನು ಟಚ್ ಮಾಡ್ತಾ ಇಲ್ಲ. ಆಯ್ತು, ಒಂದೇ ಕಡೆಗೆ ಬಿಡು. ಆಯ್ತು, ನಾನೇನು ಟಚ್ ಮಾಡಿಲ್ಲ. ಅದು ಹೆಂಗಾದ್ರೂ ಆಗ್ಲಿ. ನೋಡೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಈಗ ಟಚ್ ಮಾಡಿ ಏನಾಗಲ್ಲ. ಅದು ನೀನ್ ಮಾಡಿರೋದು ಹಂಗಿರುತ್ತೆ, ಅದು ಕ್ರ್ಯಾಕ್ ಆಗುತ್ತೆ. ಸರಿಯಾಗಿ ಪ್ರೆಸ್ ಮಾಡ್ಬಿಟ್ಟು ಉಂಡೆ ಕಟ್ತಿರಲ್ಲ. ಪಕ್ಕ ಟೇಸ್ಟ್ ಬಂದಿದೆ ಬ್ರೋ, ಸ್ಮೆಲ್ ಎಲ್ಲ ಗೊತ್ತಾಗ್ತದೆ. ಏನಂತೆ ಬ್ರೋ? This is the first ever time we made jamun when I was so. ಸಾಕಷ್ಟು ಕಣೆ, ಆಯ್ತಲ್ಲ. ಅದು ಸ್ವಲ್ಪ ಶುಗರ್ ಸಿರಪಿಗೆ ಹಾಕಿದ್ರೆ ಲೈಟ್ ಆಗಿರುತ್ತೆ. ಚೂರು ಈಗ I thought jamuns were very complicated in life. ಇಟ್ಸ್ ಕಾಂಪ್ಲಿಕೇಟೆಡ್ ಓನ್ಲಿ ಕಣ. ಅದು ಹಿಟ್ಟು ಕಲ್ಸೋದ್ರಲ್ಲೇ ಇರೋದು ಎಲ್ಲ ಜಾಮೂನು. ನೋಡಿ ಯಾವ ಥರ ಕಲ್ಸಿದ್ದೀನಿ ಅಂತ ನಾನು. ಹಾಂ, I want to take out the jamuns, Amma. ಡ್ರೈ ಜಾಮೂನ್ ಬೇಕಾ ನಿನಗೆ? ಕೊಬ್ಬರಿ ತುರಿ ಇದ್ರೆ ಡ್ರೈ ಜಾಮೂನು ಮಾಡ್ಬೋದು. ಜಸ್ಟ್ ಸಿರಪಲ್ಲಿ ಹಾಕಿ ಹೊರಗೆ ತೆಗೆದು ಅದು ಕೊಬ್ಬರಿ ತುರಿ ಹಾಕಿ ಐತೆ ಕಣ ಡೆಸಿಕೇಟೆಡ್ ಕೊಬ್ಬರಿ. ಇಟ್ಸ್ ಅ ಡ್ರೈ ಜಾಮೂನ್. ಡೆಸಿಕೇಟೆಡ್ ಮಾಡು ಅಮ್ಮ ಮಾಡು. ಅದು ಫುಲ್ ಡಿಪ್ ಆದ್ಮೇಲೆ ಸಿರಪ್ ಫುಲ್ ಹೀರ್ಕೊಂಡ್ಮೇಲೆ ತೆಗೆದ್ಬಿಟ್ಟು ಪೌಡ್ರ್ ತೆಗಿಲ್ಲ ಸಾಕು. ಸಾಕು, ಪರ್ಫೆಕ್ಟ್ ಆಗಿ. ನಾನು ಸುಮ್ಮನೆ ಎಣ್ಣೆದು ಹಂಗೆ ಮಾಡಬಾರ್ದು ಬುಜ್ಜು. ಅಮ್ಮ ನಾನು ತೆಗಿಬೇಕು. ವಾವ್, ಕೂಡ ಫ್ಯಾಂಟಾಸ್ಟಿಕ್ ಕಣ. ಸುಮ್ಮನೆ ತಗೊಂಡು ಬಂದುಬಿಟ್ಟಿದ್ರೆ ಫ್ಯಾಂಟಾಸ್ಟಿಕ್. ಅಮ್ಮ ಇಲ್ಲಿಗೆ ಹಾಕು. ನೋಡೋದು ಇಂದೂ ಕಿರಿಕ್ ಮಾಡ್ತಾ ಇದ್ದಾರೆ. ಆ ಉಂಡೆ ನಿಮ್ಮ ಅಮ್ಮನೆ ಮಾಡೋದಲ್ಲ ಫುಲ್ಲು. Fatty girl. ಒಂದೇ 1 ನಿಮಿಷ ಬಿಟ್ಬಿಟ್ಟು ಹಾಕ್ಬೇಕಷ್ಟೇ. ನೆಕ್ಸ್ಟ್ ರೌಂಡ್ ಹಾಕ್ಲಾ ಬೇಡ ಮತ್ತೆ? ಹಾಕು. ಅಲ್ಲೇ ಇವನ್ ಹೇಳಿದ್ದು ಸಿರಪ್ ಒಳಗಡೆ. ಬ್ರೋ ಸಕ್ಕರೆ ಭಾಗ ಕಡಿಮೆ ಆಯ್ತು. ಹೌದಾ? ಇಲ್ಲ, ಇನ್ನೊಂದಿದೆ ಕಣ. ಈ ಕಡೆ ಇಟ್ಟಿದ್ದೀವಿ, ಆಫ್ ಮಾಡಿದ್ದೀವಿ. ಸಪ್ರೇಟ್ ಮಾಡಿದ್ದೀವಿ ಕಣ, ಎರಡಕ್ಕೂ ನೀಟಾಗಿ ಇದಾಗುತ್ತೆ. ಅವಾಗ ಡಿಪ್ ಆಗುತ್ತೆ. ವಾಟ್ ಐಡಿಯಾ ಬ್ರೋ? ವಾಟ್ ವಿಷನ್? ಈ ಫಿಲಮ್ ಡೈಲಾಗ್ಸ್ ಹೊಡಿತಾ ಇದೆಯಾ? ಭಾಳ ತುಂಬಿದೆ ಈ ಸಲ. ಇಲ್ಲ, ಕರೆಕ್ಟ್ ಇದೆ. ಏನ್ ಕರೆಕ್ಟ್? ಕರೆಕ್ಟ್ ಇದೆಯಲ್ಲ. ಅಲ್ಲ, ಅಲ್ಲಾಡಕ್ ಜಾಗ ಬೇಡವಾ? ಅನ್ಕೊಂಡ್ ಕುಂತಿದಾವ ಅವು. ಅವಾಗ ತಿರುಗ್ಸಕ್ ಕರೆಕ್ಟ್ ಆಗುತ್ತೆ. ನೋಡಿ, ಈ ಥರ ಬಂದರೆ ಇವು ಬ್ರೇಕ್ ಆಗ್ತದೆ. ಅದಕ್ಕೆ ನಾವೇ ಇಲ್ಲೇ ಬ್ರೇಕ್ ಮಾಡೋದು. ಇದನ್ನು ಬ್ರೇಕ್ ಮಾಡಿ ಬೇರೆ ಉಂಟೆ ಓಕೆ. ಏ ಟ್ರೈಪೋಡು ಅವನಿಗೆ ತೋರ್ಸಂಗ್ ನಿಂತ್ಕೊಳಪ್ಪ ನೀನು. ಇಲ್ಲ ಆಮೇಲೆ ಏನೋ ಮಾಡಕ್ ಹೋಗಿ ಏನೋ ಆಗತ್ತೆ. ಐ ಸೇವ್ಡ್ ಇಟ್. ಪಾಕ ಹಿಡಿದು ಚೆನ್ನಾಗಿ ಊದ್ಕೊಂಡಿದ್ದಾವೆ. ಫಸ್ಟ್ ಸೈಡ್ ತೆಗೆದವರು ಅದು, ಸೆಕೆಂಡ್ ಸೈಡ್ ಇನ್ನೂ ಆಗ್ತಾ ಇದೆ ಇಲ್ಲಿ. ಸೊ ಇನ್ನೂ 1-2 ಸಲ ಹಾಕ್ಬೇಕು ಅನ್ಸುತ್ತೆ. ಸಾಕಣೆ ಅದು ಊದು ಸುದ್ದಾದಂಗೆ ಅದು. ಅದೇ ನೋಡು, ಹಂಗೆ ವೈಟ್ ಆಗುತ್ತೆ ಸ್ವಲ್ಪ. ಮುಚ್ಚು ಹಂಗೇನೆ. ಸೆಕೆಂಡ್ ಸೆಟ್ಟು ಸ್ವಲ್ಪ ಹೊತ್ತು ಜಾಸ್ತಿನೇ ರೋಸ್ಟ್ ಮಾಡಿದ್ದಕ್ಕೆ ನೋಡಿ ಈ ಥರ ಕಲರ್ ಬಂದಿದೆ. ಫಸ್ಟ್ ಸೆಟ್ಟು ಸ್ವಲ್ಪ ಬೇಗ ತಿನ್ನೋದಕ್ಕೆ ಈ ಥರ ಕಲರ್ ಬಂದಿದೆ. ನಿಮಗೆ ಚೆನ್ನಾಗಿ ಕಲರ್ ಬೇಕಂದರೆ ಸ್ವಲ್ಪ ಹೊತ್ತು ಜಾಸ್ತಿ ರೋಸ್ಟ್ ಮಾಡಿ. ಇದನ್ನು ಇವಾಗ ಸೀಸೋದಿಲ್ಲ. ಸೀಸಿಲ್ಲ ಕಲರ್. ಇದು ನೆಕ್ಸ್ಟ್ ಶುಗರ್ ಪಾಕಕ್ಕೆ ಹಾಕಿದಾಗ ಈ ಕಲರ್ ಬರುತ್ತೆ. ಇಲ್ಲ ನೀವು ಕರೆಕ್ಟ್ ಕಲರ್ ತೆಗೆದ್ರೆ ಈ ಕಲರ್ ಬರುತ್ತೆ. ಮೇಡಮ್ ಇದು ಸೀದಿದೆ ಒಂದೊಂದು ಆಗಿರುತ್ತೆ. ಅವು ಸೀದಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಪರ್ಫೆಕ್ಟಾಗಿ ಆಗಿದೆ ಬ್ರೋ.